ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಆರೋಪಿ ಸ್ಥಾನದಲ್ಲಿದ್ದಾರೆ. ಇವತ್ತು ಕೋರ್ಟಿಗೆ ಅವರು ಹಾಜರಾಗ್ತಾ ಇದ್ದಾರೆ. ಕಾರಣ ವಿಚಾರಣೆಗೆ ಅವರು ಹಾಜರಾಗಬೇಕಾಗಿತ್ತು. ಇವತ್ತು ಕೋರ್ಟ್ಗೆ ಹಾಜರಾಗಲಿರುವಂಥದ್ದು ಡಿ ಗ್ಯಾಂಗ್ ದರ್ಶನ್ ಆ್ಯಂಡ್ ಟೀಮ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ ಡಿ ಗ್ಯಾಂಗ್. ದರ್ಶನ್ ಪವಿತ್ರ ಗೌಡ ಸೇರಿ ಪ್ರಕರಣದ ಎಲ್ಲ ಆರೋಪಿಗಳು ಕೂಡ ಹಾಜರಾಗಲಿದ್ದಾರೆ. ಪ್ರತಿ ತಿಂಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿದೆ ಆರೋಪಿಗಳು. 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಆರೋಪಿ ದರ್ಶನ್ 11 ಗಂಟೆಗೆ ಸರಿಯಾಗಿ ಈಗ ಕೆಲವೇ ಕ್ಷಣಗಳಲ್ಲಿ ಹಾಜರಾಗಲಿದ್ದಾರೆ. ದರ್ಶನ್ ಆ್ಯಂಡ್ ಟೀಮ್ ಅಲ್ಲಿ ಹಾಜರಾಗಬೇಕಾಗಿದೆ. ಇವತ್ತು ಕೋರ್ಟ್ಗೆ ಡಿ ಗ್ಯಾಂಗ್ ಹಾಜರಾಗುತ್ತೆ. ಅಲ್ಲಿ ಪ್ರತಿ ತಿಂಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅನ್ನುವಂಥ ಕಂಡೀಷನ್ಸ್ ಇದೆ. ಹಾಗಾಗಿ ಅಲ್ಲಿ ಹಾಜರಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ಡಿ ಗ್ಯಾಂಗ್ ಬಂದಿದ್ದಾರಾ ಅಥವಾ ಇಲ್ವಾ ನೋಡಬೇಕು. ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇನ್ನು ಉಳಿದಂಥವರು ಈ ಕೊಲೆ ಪ್ರಕರಣದಲ್ಲಿರುವಂಥ ಆರೋಪಿಗಳೆಲ್ಲ ಯಾರಿದ್ದಾರೆ ಅವರೆಲ್ಲರೂ ಕೂಡ ಕೋರ್ಟ್ಗೆ ಇವತ್ತು ಹಾಜರಾಗಲಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬೇರೆಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ಇವತ್ತು? ಅರುಣ್, ಸದ್ಯ ನಾನೀಗ RR ನಗರದ ದರ್ಶನ್ ಅವರ ನಿವಾಸದ ಎದುರು ಇದ್ದೀನಿ. ಸಾಕಷ್ಟು ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ದರ್ಶನ್ ಅವರನ್ನು ನೋಡೋದಕ್ಕೆ. ಹೌದು, ಎಂದಿನಂತೆ ಅಂದರೆ ಪ್ರತಿ ತಿಂಗಳು ಕೋರ್ಟ್ಗೆ ಹೋಗಬೇಕಲ್ಲ, ಹೀಗಾಗಿ ದರ್ಶನ್ ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ RR ನಗರದ ನಿವಾಸದಿಂದ ತೆರಳಿದ್ದಾರೆ. ನೋಡ್ಬೋದು, ಇದರಿಗೆ ವೆಹಿಕಲ್ ಕೂಡ ರೆಡಿಯಾಗಿ ನಿಂತಿದೆ. ಜೊತೆಗೆ ಮುಖ್ಯವಾಗಿ ಅವರ ಆಪ್ತ ಧನ್ವೀರ್ ಅವರು ಬಂದಿದ್ದಾರೆ. ಅವರೇ ಕೂಡ ಡ್ರೈವ್ ಮಾಡಿಕೊಂಡು ದರ್ಶನ್ ಅವರನ್ನು ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಸಾಕಷ್ಟು ಬಾರಿ ಅವ್ರ ಜೊತೆಗೆ ದರ್ಶನ್ ಅವರು ಕೋರ್ಟ್ಗೆ ಹೋಗಿದ್ರು. ಈ ಬಾರಿ ಕೂಡ ಧನ್ವೀರ್ ಅವರು ಬಂದಿದ್ದಾರೆ ಆಲ್ರೆಡಿ. ದರ್ಶನ್ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಂದ ತೆರಳುತ್ತಾರೆ ಕೋರ್ಟ್ಗೆ. ಜೊತೆಗೆ ಆ ಕಡೆ ನೋಡ್ಬೋದು, ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ದರ್ಶನ್ ಅವರನ್ನ ಭೇಟಿ ಮಾಡಬೇಕು, ಮಾತಾಡಿಸ್ಬೇಕು ಅಂತ. ಮುಖ್ಯವಾಗಿ ದರ್ಶನ್ ಅವರು ನಾಳೆಯಿಂದ ಥೈಲ್ಯಾಂಡ್ ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ಗೆ ಹೋಗೋದಕ್ಕೆ ಕೋರ್ಟಿಂದ ಪರ್ಮಿಷನ್ ತಗೊಂಡಿದ್ದಾರೆ. ಹೀಗಾಗಿ ದರ್ಶನ್ ಅವರು ಇನ್ನೊಂದು ಸ್ವಲ್ಪ ದಿನ ಥೈಲ್ಯಾಂಡ್ಗೆ ಹೋಗ್ತಾರೆ, ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ, ಈ ಥರದ್ದೆಲ್ಲ ಸುದ್ದಿ ಕೇಳಿ ಬರ್ತಿದೆಯಲ್ಲ. ಹೀಗಾಗಿ ಫ್ಯಾನ್ಸ್ ಕೂಡ ದರ್ಶನ್ ಅವರನ್ನು ನೋಡಬೇಕು ಅಂಥೇಳಿ ಕಾಯ್ತಾ ಇದ್ದಾರೆ. ದರ್ಶನ್ ಅವರು ಮೀಟ್ ಮಾಡ್ತಾರೋ ಈ ಸಂದರ್ಭದಲ್ಲಿ, ಆ ಅವಸರದಲ್ಲಿ ಫ್ಯಾನ್ಸನ್ನು, ಅದೆಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡಬೇಕು ಅಂಥೇಳಿ ಕಾಯ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ದರ್ಶನ್ ಅವರು ಇದೇ ನಿವಾಸದಿಂದ ಕೋರ್ಟ್ಗೆ ಹೋಗ್ತಾರೆ. ಅರುಣ್, ಓಕೆ, ಇನ್ನು ಪವಿತ್ರ ಗೌಡ ಅವ್ರ ಕತೆ ಏನು? ಅವ್ರು ಎಲ್ಲಿದ್ದಾರೆ? ಅವ್ರು ಯಾವಾಗ ಹೋಗ್ತಾರಂತೆ? ಅವರು ಅವ್ರ ನಿವಾಸದಲ್ಲಿ ಇದ್ದಾರೆ ಅಂಥೇಳಿ ಮಾಹಿತಿ ಬರ್ತಾ ಇದೆ. ಅಲ್ಲಿಂದನೂ ಹೋಗ್ತಾರೆ. ಹೌದು, ಅವರು A1 ಆರೋಪಿ, ಅವರು ಹೋಗಲೇಬೇಕು. ಹೀಗಾಗಿ ಅವ್ರ ಮನೆಯಿಂದ ಹೋಗ್ಬೋದು. ಬಹುಶಃ 11 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಹೋಗ್ಬೋದು. RR ನಗರದ ನಿವಾಸ ಆದರೂ ಕೂಡ ಅವರು ಬೇರೆ ಒಂದು ಸ್ವಲ್ಪ ದೂರ ಜಾಗದಲ್ಲಿರೋದ್ರಿಂದ ಅವ್ರ ನಿವಾಸದಿಂದ ಹೋಗ್ತಾರೆ. ಈಗ ಇಲ್ಲಿಂದ ದರ್ಶನ್ ಅವರ ಜೊತೆ ಧನ್ವೀರ್ ಜೊತೆಯಾಗಿ ಒಟ್ಟಿಗೆ ಹೋಗಲಿದ್ದಾರೆ. ಅರುಣ್, ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ದರ್ಶನ್ ಆ್ಯಂಡ್ ಗ್ಯಾಂಗ್ ಏನಿದೆ ಈಗ ಅವರಿಷ್ಟು ಕೋರ್ಟಿಗೆ ಹೋಗಿ ಅಲ್ಲಿ ಸಹಿಯನ್ನು ಹಾಕಿ ಬರಬೇಕಾಗತ್ತೆ. ಕಾರಣ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಪ್ರತಿ ತಿಂಗಳು ಅಂತ ಇದೆ. ವಿದೇಶಕ್ಕೆ ಹೋಗೋಕ್ಕೂ ಕೂಡ ಅವರಿಗೆ ಅವಕಾಶ ಕೋರ್ಟ್ ಕೊಟ್ಟಿದೆ. ಅದರ ಜೊತೆಗೆ ಕಂಡೀಷನ್ಸ್ ಕೂಡ ಹಾಕಿದೆ. ಆ ಕಂಡೀಷನ್ಸ್ಗಳಲ್ಲಿ ಈಗ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿರುವಂಥದ್ದು ಇದೆ. RR ನಗರದಲ್ಲೇ ದರ್ಶನ್ ಇರೋದು, ಜೊತೆಗೆ ಪವಿತ್ರ ಗೌಡ ಅವರು ಕೂಡ ಅಲ್ಲೇ ಇರೋದು, ಅವರ ನಿವಾಸದಿಂದ ಕೂಗಳತೆಯ ದೂರದಲ್ಲಿ. ಈಗ ಇಬ್ಬರೂ ಕೂಡ ಹೋಗ್ತಾರೆ, ಬಟ್ ಜೊತೆಯಲ್ಲಿ ಹೋಗಲ್ಲ.